ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಕಳೆದ ತರಗತಿಯಲ್ಲಿ ಹಾಮನಾಯಕ್ ಅವರ ಕನ್ನಡ ಕಟ್ಟುವ ಕೆಲಸ ಅನ್ನುವಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೇಗೆ ಕೃಷ್ಣಶಾಸ್ತ್ರಿ ಅವರ ಒಂದು ಉಲ್ಲೇಖವನ್ನು ತೆಗೆದುಕೊಂತ ಇಡೀ ಭಾರತ ಅಥವಾ ಇಡೀ ಜಗತ್ತಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಕನ್ನಡವನ್ನು ಬಿಟ್ಕೊಟ್ಬಿಟ್ರೆ ಇಡೀ ಜಗತ್ತಿನಲ್ಲಿ ಒಂದು ಭಾಷೆಯನ್ನು ಕಳ್ಕೊಳ್ಳುವಂಥ ಅಪರಾಧ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇತ್ತೀಚಿನ ದಿನಮಾನದಲ್ಲಿ ಆಂಗ್ಲ ಭಾಷೆ ಎನ್ನುವಂಥದ್ದು ಹೇಗೆ ನಮ್ಮ ಭಾರತದ ಇತರ ಭಾಷೆಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಅದರಲ್ಲೂ ಕೂಡ ಕನ್ನಡದ ಪರಿಸ್ಥಿತಿಗಳು ಏನು ಅನ್ನುವಂಥದ್ದನ್ನು ತಮ್ಮದೇ ಆದಂತಹ ಒಂದು ಅನುಭವಾತ್ಮಕವಾದಂತಹ ಒಂದು ವಿಚಾರದ ಉದಾಹರಣೆಯನ್ನು ಕೂಡ ಹೇಳ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೆಸ್ಕೊಂಡಂತಹ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡವನ್ನು ಕಕ್ಕಸಿನ ರೂಮಿನ ಮೇಲೆ ಹೆಂಗಸರು ಗಂಡಸರು ಅಂತ ಬರೆಯೋದ್ರ ಮೂಲಕ ಅದನ್ನು ಅವಮಾನಗೊಳಿಸಲಾಗ್ತಿದೆ ಅನ್ನುವಂಥ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಅದು ಬದಲಾವಣೆ ಆಗಿದೆ ಅನ್ನುವಂಥ ಸೂಕ್ಷ್ಮತೆಯನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ. ಹಾಗೆ ಈ ತ್ರಿಭಾಷಾ ಸೂತ್ರದ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಕೇಂದ್ರ ಸರ್ಕಾರದ ಯಾವುದೇ ಒಂದು ಸಂಸ್ಥೆಗಳಾಗಲಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಒಂದು ಕಚೇರಿಗಳಾಗಲಿ ಅಲ್ಲಿ ಪ್ರಾದೇಶಿಕ ಭಾಷೆಯಾದಂಥ ಆಯಾ ಭಾಷೆ ಮತ್ತು ರಾಷ್ಟ್ರೀಯ ಭಾಷೆಯಾದಂಥ ಹಿಂದಿ ಹಾಗೂ ಅಂತಾರಾಷ್ಟ್ರೀಯ ಭಾಷೆಯಾದಂಥ ಕನ್ನಡ ಇಂಗ್ಲೀಷ್ ಈ ಮೂರು ಭಾಷೆಯನ್ನು ಬಳಕೆ ಮಾಡಬೇಕು. ಆ ಮೂಲಕವಾಗಿ ಜನಸಾಮಾನ್ಯರ ಹತ್ತಿರಕ್ಕೆ ವಿಚಾರಗಳನ್ನು ತಲುಪಿಸುವ ಮತ್ತು ಸರ್ಕಾರದ ನಿಯಮಗಳನ್ನು ಮತ್ತು ಸರ್ಕಾರದ ಕಾನೂನುಗಳನ್ನ ಸವಲತ್ತುಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಇರುವ ಮಾದರಿಯೇ ಖಂಡಿತ ಭಾಷೆಯಾದ ಪ್ರಾದೇಶಿಕ ಭಾಷೆಯಾಗಿರಬೇಕು. ಆ ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಆಯಾ ಭಾಷೆಯನ್ನು ಬಲ್ಲಂತ ಅಂದರೆ ಆಯಾ ಪ್ರಾದೇಶಿಕ ಭಾಷೆಯನ್ನು ಬಲ್ಲಂತ ಅಥವಾ ಅದೇ ಪ್ರಾದೇಶಿಕ ಭಾಷೆಗೆ ಸೇರಿದ ವ್ಯಕ್ತಿಗಳೇ ಆಗಿರೋದು ಬಹಳ ಒಳ್ಳೆಯದು ಅನ್ನುವಂಥದ್ದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ತ್ರಿಭಾಷಾ ಸೂತ್ರ ಬಹಳ ಮುಖ್ಯ. ಮಾತೃಭಾಷೆ, ರಾಷ್ಟ್ರೀಯ ಭಾಷೆ ಮತ್ತು ಅಂತಾರಾಷ್ಟ್ರೀಯ ಭಾಷೆ ಮೂರನ್ನು ಬಳಸೋದ್ರ ಮೂಲಕ ಆಯಾ ಭಾಷೆಯ ಪ್ರಾತಿನಿಧ್ಯತೆಯನ್ನು ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಹಾಗಾದರೆ ನಮ್ಮ ಮುಂದೆ ಇರುವಂತಹ ನಂತರದ ಪ್ರಶ್ನೆ ಏನಪ್ಪ ನೋಡಿ ಬನ್ನಿ. ಯಾವ ಭಾಷೆಯ ಹೇಳಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಒಂದು ರಾಜ್ಯದಲ್ಲಿ ನೆಲೆಸಿರುವವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರ. ಅದು ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಆ ರಾಜ್ಯದ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗುವುದಿಲ್ಲ ನೋಡಿ, ರೂಪಿಸಬೇಕಾಗುತ್ತದೆ. ಸ್ಥಳೀಯ ಭಾಷೆಗಳನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಆ ರಾಜ್ಯದ ಜನರೊಂದಿಗೆ ಬೆರೆಯುವುದು ಸಾಧ್ಯವಾಗುವುದಿಲ್ಲ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನೂ ಬಳಸುವುದು ಅನಿವಾರ್ಯವಾಗಿರುತ್ತದೆ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಇಲ್ಲೊಂದು ಸೂಕ್ಷ್ಮವನ್ನು ಚರ್ಚೆ ಮಾಡೋಣ. ಏನು? ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆ. ಉದಾಹರಣೆಗೆ ನಾನೊಬ್ಬ ಆಂಧ್ರದಲ್ಲೋ ಅಥವಾ ತಮಿಳುನಾಡಲ್ಲೋ ಅಥವಾ ಗುಜರಾತಿನಲ್ಲೋ ಹೋದಾಗ ನನ್ನ ಮಾತೃಭಾಷೆ ಕನ್ನಡವೇ ಆಗಿರುತ್ತದೆ. ಆದರೆ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿತು ವ್ಯವಹರಿಸುವುದು ನನ್ನ ಪದ್ಧತಿ ಆಗಿರುತ್ತದೆ. ಹಾಗೆ ಭಾರತೀಯರು ಬೇರೆ ದೇಶಕ್ಕೆ ಹೋದಾಗ ಇಂಗ್ಲೀಷ್ ಅಲ್ಲಿನ ಪ್ರಾದೇಶಿಕ ಭಾಷೆ ಆಗಿರುತ್ತದೆ, ನಮ್ಮ ಭಾಷೆ ಮಾತೃಭಾಷೆ ಆಗಿರುತ್ತದೆ. ಇಲ್ಲಿ ವೈರುಧ್ಯ ಬೇಡ. ಬಹಳ ಜನ ಇದೇ ವಿಷಯವನ್ನು ಹೇಳ್ತಾರೆ. ಮಾತೃಭಾಷೆಗೂ ಪ್ರಾದೇಶಿಕ ಭಾಷೆಗೂ ವ್ಯತ್ಯಾಸ ಇದೆ. ನಾನೊಬ್ಬ ಕನ್ನಡಿಗನಾಗಿ ಇಲ್ಲಿನ ಪ್ರದೇಶವಾದ ಭಾಷೆಯಲ್ಲಿ ಮಾತನಾಡೋದ್ರಿಂದ ನನಗೆ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆ ಎರಡೂ ಒಂದೇ. ಆದರೆ ಅನ್ಯ ಭಾಷಿಕ ಪ್ರದೇಶದಿಂದ ಬಂದಂಥ ಜನ ಇದ್ದಾರಲ್ಲ, ಈಗ ಆಂಧ್ರದಿಂದಲೋ ತಮಿಳುನಾಡಿಂದಲೋ ಕೇರಳದಿಂದಲೋ ಮಹಾರಾಷ್ಟ್ರದಿಂದಲೋ ಬಂದಿರುವಂಥ ಜನ ಇದ್ದಾರಲ್ಲ, ಅವರವರ ಮಾತೃಭಾಷೆಯನ್ನು ಕನ್ನಡ ಅಂತ ವಾದ ಮಾಡುವುದು ತಪ್ಪಾಗುತ್ತೆ. ಹಾಗಾದರೆ ಅವರವರ ಮಾತೃಭಾಷೆ ಅವರವರ ರಾಜ್ಯದ ಮತ್ತು ಅವರ ಕಲಿಕೆಯ ಭಾಷೆ ಆಗಿರುತ್ತೆ. ಅದನ್ನು ಅವರು ಮಾತೃಭಾಷೆಯನ್ನು ಮನೆಯಲ್ಲಿ ಬಳಸಿಕೊಳ್ಳಿ. ಆದರೆ ವ್ಯವಹಾರಕ್ಕೆ ಅವರು ಇಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯುವುದು ಅನಿವಾರ್ಯ. ಈ ಎಚ್ಚರಿಕೆಯನ್ನು ಕೊಡುವಂಥ ಒಂದಷ್ಟು ಮಾಹಿತಿಯನ್ನು ಈ ಸಾಲುಗಳು ಕೊಡ್ತಾ ಇದ್ದಾರೆ ನೋಡಿ. ಯಾವ ಭಾಷೆಯ ಹೇಳಿಕೆಯೂ ಸರಿಯಲ್ಲ. ಯಾಕೆಂದರೆ ಭಾಷೆ ಅನ್ನೋದು ಒಂದು ವ್ಯವಹಾರದ ಮಾಧ್ಯಮವೇ ಹೊರತು ಒಂದು ಭಾವನಾತ್ಮಕವಾದ ಅತಿರೇಕ. ಕನ್ನಡ ಅಂದ ತಕ್ಷಣ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕುಣಿದಾಡುವುದೆನ್ನದೆ ಅಂತ ಹಾಡುವಂಥ ಹಾರಿಸು ಕನ್ನಡ ಡಿಂಡಿಮ ಅನ್ನುವಂಥ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥ, ಜೋಗದ ಸಿರಿ ಬೆಳಕಿನಲ್ಲಿ ಅನ್ನುವಂಥ, ಹೀಗೆ ಅಚ್ಚೇವು ಕನ್ನಡದ ದೀಪ ಅನ್ನುವಂಥ ಇವೆಲ್ಲ ನಮ್ಮ ಭಾವನೆಗಳನ್ನು
ಉದ್ದೀಪನಗೊಳಿಸುವಂಥ ಸಾಹಿತ್ಯಾತ್ಮಕವಾದ ಕನ್ನಡ ಸೇವೆ. ಕವಿಗಳಿಗೆ ನಾವು ಚಿರಋಣಿಯಾಗಿರಬೇಕು. ಯಾಕೆಂದರೆ ಭಾಷೆಯನ್ನು ಜೀವಂತಗೊಳಿಸುವಂತಹ ಪ್ರಧಾನವಾದಂತಹ ಪವಿತ್ರ ಕರ್ತವ್ಯ ಕವಿ ಪುಂಗವರಿಂದಾಗಿದೆ, ಅವರ ಆಶಯದಿಂದಾಗಿದೆ, ಅವರ ಶ್ರಮದಿಂದಾಗಿದೆ, ಅವರ ಚಿಂತನೆಯಿಂದಾಗಿದೆ. ಹಾಗಾಗಿ ಕನ್ನಡ ಕಟ್ಟುವ ಕೆಲಸ ನಿಜವಾಗ್ಲೂ ಆಗ್ತಾ ಇದ್ರೆ ಅದು ಸಾಹಿತ್ಯ ವಲಯದಲ್ಲಿ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಹಾಗೆ ಇಲ್ಲಿ ಕೂಡ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ. ನೋಡಿ, ಬಲವಂತವಾಗಿ ಇಂಗ್ಲೀಷನ್ನು ಹಿಂದಿಯನ್ನು ಬಂದು ಹೇರ್ತಾ ಇದ್ರಲ್ಲ, ಇದು ಕೂಡ ಒಂದು ರೀತಿ ಅಪರಾಧವೇ ಆಗುತ್ತೆ. ಯಾಕೆಂದರೆ ಕೆಲವರಿಗೆ ಮಾತೃಭಾಷೆ ಕಲಿಕೆಗೆ ಅಷ್ಟೇ ಸೀಮಿತವಾಗಿರುವಂಥ ಮನೋಭಾವ ಮತ್ತು ಬುದ್ಧಿಶಕ್ತಿಯ ಒಂದು ಮಿತಿ ಇದ್ದಾಗ ಅವರಿಗೆ ಬಲವಂತವಾಗಿ ಇತರ ಭಾಷೆಗಳನ್ನ ಕೊಡುವಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಲು ಅಸಾಧ್ಯವಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ. ವಾಸ್ತವದಲ್ಲಿ ಭಾಷೆ ಯಾಕೆ ಬೇಕು ಅನ್ನೋಂಥ ಒಂದು ಪ್ರಶ್ನೆ ಕಾಣುತ್ತೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಭಾಷೆ ಅಲ್ಲ, ಕನ್ನಡಿಗರ ಅಭಿವೃದ್ಧಿಗೆ ಭಾಷೆ, ಕನ್ನಡತನದ ಅಭಿವೃದ್ಧಿಗೆ ಭಾಷೆ, ಕನ್ನಡ ಸಂಸ್ಕೃತಿಯ ಅಭಿವೃದ್ಧಿಗೆ ಭಾಷೆ. ಹಾಗಾಗಿ ಒಂದು ಭಾಷೆ ಮಾಧ್ಯಮವೇ ಹೊರತು ಅದೇ ಎಲ್ಲ ಅಲ್ಲ. ಹಾಗಂತ ಮಾತ್ರಕ್ಕೆ ಭಾಷೆಯನ್ನು ಒಂದು ನಿರ್ಗತಿಕ ಸ್ಥಿತಿಯಲ್ಲಿ ಇಟ್ಟು ನಿಮ್ಮ ಅಭಿವೃದ್ಧಿಯನ್ನು ಆದರೆ ಕನ್ನಡದ ಅಭಿವೃದ್ಧಿ ಅಂತಲೂ ಅಲ್ಲ. ಒಂದು ಭಾಷೆ ಒಂದು ಸಂಪತ್ಭರಿತವಾದಂತಹ ಒಂದು ಸಾಹಿತ್ಯವನ್ನ ಚೌಕಟ್ಟು, ಅದನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಯಾವ ಭಾಷೆ ಹೇರಿಕೆಯೂ ಸರಿಯಲ್ಲ, ಯಾವುದೇ ಒಂದು ಬಲವಂತವಾದಂಥ ಭಾಷೆಯನ್ನು ಹೇಳುವಂಥ ಕೆಲಸವನ್ನು ಮಾಡಬೇಡಿ, ಬೇಡ. ಯಾವುದೇ ಭಾಷೆ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ನಾನೊಬ್ಬ ಕನ್ನಡಿಗನಾಗಿ ನನಗೆ ಇಷ್ಟ ಅಂತ ತಮಿಳನ್ನು, ತೆಲುಗನ್ನು, ಮಲಯಾಳಿಯನ್ನು, ಗುಜರಾತಿಯನ್ನು, ಪಂಜಾಬಿಯನ್ನು ಅಥವಾ ಹಿಂದಿಯನ್ನು, ಇಂಗ್ಲೀಷನ್ನು ಅಥವಾ ಚೀನಿ ಭಾಷೆಯನ್ನು ಕಲಿತೀನಿ ಅಂತ ಅಂದರೆ ಖಂಡಿತ ಹೆಮ್ಮೆ ಪಡಬೇಕು. ಯಾಕೆ ಒಬ್ಬ ಕನ್ನಡಿಗ ಅನೇಕ ಭಾಷೆಗಳನ್ನು ಕಲಿಯುವುದು ಆತ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಇರುವಂತಹ ಒಂದು ಮಾದರಿ. ಭಾಷೆಯನ್ನು ಕಲಿಯೋದು ಅಂದರೆ ಆ ದೇಶದ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಮರ್ಥವಾಗುವುದು ಅಂತ ಅರ್ಥ. ಈಗ ನಾನು ತೆಲುಗನ್ನು ಕಲಿತರೆ ಆಂಧ್ರದ ಪರಿಪೂರ್ಣವಾದ ಪರಿಚಯ ನನಗಾಗುತ್ತೆ. ಈಗ ಮರಾಠಿಯನ್ನು ಕಲಿತರೆ ಕೇರಳದ ಪರಿಪೂರ್ಣವಾದ ಮಹಾರಾಷ್ಟ್ರದ ಪರಿಪೂರ್ಣವಾದ ಪರಿಚಯ ನನಗಾಗುತ್ತೆ. ಅಥವಾ ಮಲಯಾಳಿಯನ್ನು ಕಲಿತರೆ ಇಡೀ ಕೇರಳದ ವಿಚಾರಗಳನ್ನ ನಾನು ಗ್ರಹಿಸಲಿಕ್ಕೆ ಸಮರ್ಥನಾಗ್ತೇನೆ. ಇದರ ಅರ್ಥ ಇಷ್ಟೇ, ಒಂದು ಭಾಷೆಯನ್ನು ಕಲಿಯುವುದು ಅಂದರೆ ಒಂದು ಪ್ರದೇಶವನ್ನು ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಿರುವಂಥ ಮಾದರಿ. ಅಂಥ ಮಾದರಿಯನ್ನು ಕಲಿಲಿಕ್ಕಿರುವಂಥ ಮಾಧ್ಯಮ ಭಾಷೆ ಎಂದಾಗ ಕನ್ನಡಿಗನಾಗಿ ನಾನು ಅನೇಕ ಭಾಷೆಗಳನ್ನು ಕಲಿಯುವುದು ನನ್ನ ಪ್ರೌಢಮೆಗೆ ಮತ್ತು ನನ್ನ ಶಕ್ತಿಯುತವಾದಂಥ ಜ್ಞಾನ ಸಂಪತ್ತಿಗಿಡಿದ ಕನ್ನಡಿಗೆ ಹೊರತು ಕನ್ನಡಕ್ಕೆ ಮಾಡಿದ ದ್ರೋಹ ಅಲ್ಲ. ಆದರೆ ಇತರ ಭಾಷೆಗಳನ್ನು ಕಲಿತೆ ಅಂತ ಆ ಭಾಷೆಗಳ ಮೇಲೆ ವ್ಯಾಮೋಹವನ್ನು ತಾಳಿ ಮಾತೃಭಾಷೆಯನ್ನು ಅಥವಾ ಪ್ರಾದೇಶಿಕ ಭಾಷೆಯನ್ನು ತಿರಸ್ಕರಿಸೋದಿದೆಯಲ್ಲ, ಇದು ಒಬ್ಬ ಕನ್ನಡಿಗನಾಗಿ ಕನ್ನಡ ತಾಯಿಗೆ ಮಾಡಿದಂಥ ದ್ರೋಹ ಆಗುತ್ತೆ. ಅರ್ಥ ಆಯ್ತಲ್ಲ? ಬನ್ನಿ, ಹಾಗಾಗಿ ಯಾವ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ನೀವು ಯಾವುದಾದ್ರೂ ಕಲೀರಿ, ನಿಮ್ಮ ಇಷ್ಟ, ಐಚ್ಛಿಕ ವಿಷಯವಾಗಿ ಭಾಷೆಗಳನ್ನ ಕಲೀಲಿಕ್ಕೆ ಅವಕಾಶ ಇದೆ ನಿಮಗೆ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಹೌದು, ಊಟ ಆದ ತಕ್ಷಣ ಬರೀ ಮುದ್ದೆ ಇಟ್ಕೊಡಲ್ಲ, ಅಥವಾ ಊಟ ಆದ ತಕ್ಷಣ ಬರೀ ಅನ್ನ ಹಾಕ್ಕೊಡಲ್ಲ, ಅಥವಾ ಊಟ ಆದ ತಕ್ಷಣ ಬರೀ ಸಾರು ಹಾಕ್ಕೊಡಲ್ಲ. ಪರಿಪೂರ್ಣವಾದ ಊಟ ಅಂದರೆ 7-8 ರೀತಿಯಾದಂಥ ಖಾದ್ಯಗಳನ್ನ ಮಾಡಿರ್ತಾರೆ. ಮುದ್ದೆ ಇರುತ್ತೆ, ಸಾರು ಇರುತ್ತೆ, ಅನ್ನ ಇರುತ್ತೆ, ಪಲ್ಯ ಇರುತ್ತೆ, ಹೆಸರುಬೇಳೆ ಇರುತ್ತೆ, ಉಪ್ಪಿರುತ್ತೆ, ಉಪ್ಪಿನಕಾಯಿ ಇರುತ್ತೆ, ಹಪ್ಪಳ ಇರುತ್ತೆ, ಮೆಣಸಿನಕಾಯಿ ಬೋಂಡ ಇರುತ್ತೆ, ಅಥವಾ ಬಜ್ಜಿ ಇರುತ್ತೆ, ಒಂದು ಸ್ವೀಟ್ ಇರುತ್ತೆ. ಇಷ್ಟೆಲ್ಲ ಸೇರಿದಾಗ ಪಕ್ವವಾದಂಥ ಒಂದು ಊಟ ಅನಿಸುತ್ತೆ. ಒಂದು ಸಮಾರಂಭದ ಊಟ ಹೇಗಿರಬೇಕು. ಹಾಗಾಗಿ ನಮ್ಮಲ್ಲಿ ಔಚಿತ್ಯ ಏನಪ್ಪ ಅಂದರೆ, ಔಚಿತ್ಯದ ಪ್ರಶ್ನೆ ಊಟದ ವಿಚಾರದಲ್ಲಿ ಇರ್ತದೆ. ಹೌದು, ಉಪ್ಪಿನಕಾಯಿ ಇದೆ ಅಂತ 1 kg ಉಪ್ಪಿನಕಾಯಿನ ಎಲೆಗೆ ಬಡಿಸ್ಕೊಂಡು ತಿಂದ್ಬಿಟ್ರೆ ಅದು ಔಚಿತ್ಯ ಅಲ್ಲ. ಹೆಸರುಬೇಳೆ ಇದೆ ಅಂತ kg ಹೆಸರುಬೇಳೆಯನ್ನು ಹಾಕೊಂಡು ತಿಂದ್ಬಿಟ್ರೆ ಅದು ಔಚಿತ್ಯ ಅಲ್ಲ. ಅಥವಾ ಸ್ವೀಟ್ ಇದೆ ಅಂತ ಬರೀ ಸ್ವೀಟ್ ತಿಂದ್ಬಿಟ್ರೆ ಔಚಿತ್ಯ ಅಲ್ಲ. ಯಾವ ಯಾವ ವಸ್ತುವನ್ನು ಎಷ್ಟೆಷ್ಟು ಬಳಸಬೇಕು ಅನ್ನೋದನ್ನು ನಮ್ಮ ಆಹಾರ ಕ್ರಮದಲ್ಲಿ ನಮ್ಮ ಬೌದ್ಧಿಕ ಪರಂಪರೆ ಅದನ್ನು ಹೇಳ್ತಾ ಬಂದಿದೆ. ಹಾಗಾಗಿ ನಾವು ಉಪ್ಪನ್ನು ಎಷ್ಟು ಬಳಸಬೇಕು, ಉಪ್ಪಿನಕಾಯಿನ ಎಷ್ಟು ಬಳಸಬೇಕು, ಹಪ್ಪಳವನ್ನು ಎಷ್ಟು ತಿನ್ನಬೇಕು, ಅದಕ್ಕೆ ತಕ್ಕಂತೆ ಮುದ್ದೆಯನ್ನು, ಅನ್ನವನ್ನು ಅಥವಾ ಸಾರನ್ನು ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿದೆ. ಮುದ್ದೆ, ಅನ್ನ, ಸಾರಿನ ಮೌಲ್ಯವನ್ನು ಪಕ್ಕದಲ್ಲಿರುವಂಥ ಇತರ ಖಾದ್ಯಗಳು ಸವಿಸಮವಾಗಿ ತೂಗಲಿಕ್ಕೆ ಸಾಧ್ಯ ಇಲ್ಲ. ಮುದ್ದೆ, ಅನ್ನ, ಸಾಂಬಾರನ್ನು ತಿನ್ನುವಂಥ ಸಂದರ್ಭದಲ್ಲಿ ನಮ್ಮ ನಾಲಿಗೆ ಮೇಲೆ ಒಂದೇ ಥರದ ಏಕತಾನತೆಯ ಒಂದು ರುಚಿ ಬರಬಾರದು ಅನ್ನುವಂಥ ಒಂದು ವಿಚಾರಕ್ಕೆ ಆಗಾಗ್ಗೆ ಉಪ್ಪಿನಕಾಯಿಯನ್ನು, ಹೆಸರುಬೇಳೆಯನ್ನು, ಪಲ್ಯವನ್ನು ಮುಟ್ಟಿ ನೋಡಲಿಕ್ಕೆ ಒಂದು ಸ್ವಲ್ಪ ಹಾಕಿರ್ತಾರೆ ಹೊರತು ಅದನ್ನೇ ಊಟದ ಹಾಕಿ ಮುದ್ದೆ, ಅನ್ನ, ಸಾರನ್ನ ಇಷ್ಟೇ ಇಕ್ಕಿರೋದಿಲ್ಲ. ಇದರ ಅರ್ಥ ಇಷ್ಟೇ, ಒಂದು ಭಾಷೆಯನ್ನು ಮಾತನಾಡುವಂತಹ ವ್ಯಕ್ತಿ ಊಟಕ್ಕೆ ಕೂತಿರೋದನ್ನು ಹೋಲಿಕೆ ಮಾಡೋದಾದರೆ ಮುದ್ದೆ, ಅನ್ನ, ಸಾರು ಅನ್ನೋದು ಅವನ ಮಾತೃಭಾಷೆ. ಮುದ್ದೆ, ಅನ್ನ, ಸಾರು ಅನ್ನೋದು ಅವನ ಮಾತೃಭಾಷೆ. ಆದರೆ ಉಳಿದ ವಸ್ತುಗಳಿರ್ತಾವಲ್ಲ, ಖಾದ್ಯಗಳು, ಹೆಸರುಬೇಳೆ, ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ, ಇವೆಲ್ಲ ಬೇರೆ ಬೇರೆಯ ಭಾಷೆಗಳು, ಪರಕೀಯ ಭಾಷೆಗಳು. ಆ ಪರಕೀಯ ಭಾಷೆಗಳನ್ನ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಎಷ್ಟು ಬೇಕೋ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಇಷ್ಟು ಉಪ್ಪಿನಕಾಯಿ ತಗೊಂಡ್ರೆ ಬೇದಿ ಆಗುತ್ತೆ, ಅಷ್ಟು ಹೆಸರುಬೇಳೆ ತಿಂದ್ಬಿಟ್ರೆ ಅಸಿಡಿಟಿ ಆಗುತ್ತೆ. ಪಲ್ಯವನ್ನೇ ಜಾಸ್ತಿ ತಿಂದ್ಬಿಟ್ರೆ ಮತ್ತೆ ಅದು ಬಾಯ ಆಗುವಂಥ ವ್ಯತ್ಯಾಸಗಳಿರ್ತವೆ. ಸ್ವೀಟನ್ನೇ ಜಾಸ್ತಿ ತಿಂದ್ಬಿಟ್ರೆ ಶುಗರ್ ಬಂದು ಹೋಗುವಂಥ ಅಪಾಯ ಕೂಡ ಇದೆ. ಇದರ ಅರ್ಥ ಇಷ್ಟೇ, ಔಚಿತ್ಯ ಅಂದರೆ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು.
ಪಕ್ಕದ ಮನೆ ಆಂಟಿಯನ್ನ ನಾವು ತಾಯಿಗಿಂತ ಅತಿಶಯವಾಗಿ ನೋಡ್ತೀವಿ ಅಂದರೆ ನಮಗಿಂತ ಮೂರ್ಖರು ಮತ್ತೊಬ್ಬರು ಯಾರೂ ಇಲ್ಲ. ಯಾಕೆ ಅಂತಂದರೆ ತಾಯಿಯೇ ಸರ್ವಶ್ರೇಷ್ಠ, ತಾಯಿಯೇ ಪ್ರಧಾನ, ತಾಯಿಯೇ ಅಲ್ಲ ಅಂದ ಮೇಲೆ ಹೆತ್ತ ತಾಯಿಗಿಂತ ದೇವರಿಲ್ಲ, ಕಣ್ಣಿಗೆ ಕಾಣುವಂಥ ದೇವರು ಆಕೆ. ಯಾಕೆಂದರೆ ಜನ್ಮ ಕೊಟ್ಟಂತಹ ಮಾತೆ ಆಕೆ. ಅಂತಹ ಮಾತೆಯನ್ನು ಪಕ್ಕಕ್ಕಿಟ್ಟು ಪಕ್ಕದ ಮನೆ ಆಂಟಿಯನ್ನು ನಮ್ಮ ಅಮ್ಮನಿಗಿಂತ ಅತಿಶಯ ಆಗಿ ಅಂದರೆ ನಿನ್ನ ಕುರುಡು ಭಾವನೆ ಆಗೋಗ್ಬಿಡ್ತದೆ. ಅಂಥದ್ದಾಗೋದು ಬೇಡ, ಇದನ್ನ ಔಚಿತ್ಯ ಅಂತ ಕರೀತೇವೆ. ಬನ್ನಿ, ಹಾಗಾಗಿ ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಏನು? ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಎಜುಕೇಷನ್ ಸಿಸ್ಟಮ್ ಅನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನರ್ಸರಿಯಿಂದಲೇ ಇಂಗ್ಲೀಷನ್ನು ಬಲವಂತವಾಗಿ ಮಕ್ಕಳಿಗೆ ಹೇರಿ 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 ಪೋಷಕರಿಗೆ ತಲೆ ತುಂಬಿಟ್ಟಿದ್ದೀರಾ. ಆಂಗ್ಲ ಭಾಷೆ ಶಿಕ್ಷಣವನ್ನು ಪಡೆದಂಥ ವಿದ್ಯಾರ್ಥಿ ಮಾತ್ರ ಸಮೃದ್ಧವಾದ ಬದುಕನ್ನು ಬದುಕಬಲ್ಲ ಅನ್ನುವಂಥ ಒಂದು ಸುಳ್ಳನ್ನು ಪೇರೆಂಟ್ಸ್ಗಳಿಗೆ ತುಂಬಿಟ್ಟಿದ್ದೀರಾ. ಮಾತೃಭಾಷೆಯ ಶಿಕ್ಷಣ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ ಅನ್ನುವಂಥ ಮನೋಭಾವದ ಅಭಿಲಾಷೆಯನ್ನು ತುಂಬಿಟ್ಟಿದ್ದೀರಾ. ಇದು ಅಪರಾಧ, ಇದು ಆಗಬಾರ್ದಿತ್ತು. ಇಂಥದ್ದೊಂದು ದೌರ್ಭಾಗ್ಯಕ್ಕೆ ತುತ್ತಾಗಿ ಇವತ್ತು ಬಹಳಷ್ಟು ಪೋಷಕರು ಸಾಲ ಮಾಡಿ, ಹೊಲ ಮಾರಿ, ಮನೆ ಮಾರಿ, ಹಣ ಇಟ್ಟು, ಒಡವೆಗಳನ್ನ ಮಾರಿ ಮಕ್ಕಳನ್ನು ಇವತ್ತು ಕಾನ್ವೆಂಟ್ ಕಾಲೇಜ್ ಶಾಲೆಗಳಿಗೆ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸುವಂಥ ಕಷ್ಟದ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ನೆಲಮೂಲ ಸಂಪ್ರದಾಯ ಅರ್ಥ ಆಗಲಿಕ್ಕೆ ಮಾತೃಭಾಷೆ ಶಿಕ್ಷಣ ಅತ್ಯಂತ ಮುಖ್ಯ, ಅತ್ಯಂತ ಮುಖ್ಯ. ಅದನ್ನು ನಾವು ತಿರಸ್ಕರಿಸ್ತೀವಿ ಅನ್ನೋದಾದ್ರೆ ನಮ್ಮ ಅರೆ ಪರಿಣಾಮಸ್ಥೆಗೆ ಸಿಲುಕಿ ಕೇವಲ ಹಣವನ್ನು ದುಡಿಯುವಂಥ ATM ಮಿಷನ್ಗಳಾಗ್ಬಿಡ್ತೇವೆ ಹೊರತು ಹೃದಯದ ಬಡಿತವನ್ನು ಅರ್ಥ ಮಾಡಿಕೊಳ್ಳುವಂಥ ಮನುಷ್ಯ ಹೃದಯ ಇಲ್ಲ. ಮಾನವೀಯ ಮೌಲ್ಯಗಳನ್ನ ಜಾಗೃತಗೊಳಿಸಿಕೊಳ್ಳುವಂತಹ ಹೃದಯವಂತಿಕೆ ಸಿಗೋದೇ ಮಾತೃಭಾಷೆಯಲ್ಲಿ. ಹಾಗಾಗಿ ನನಗೆ ಹೇಳ್ತಾ ಇದ್ದಾರೆ, ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಳ್ಳುವ ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಒಂದು ಘಟ್ಟದಿಂದ ಅಂದರೆ ಒಂದು ಲಿಮಿಟೆಡ್ ಪೀರಿಯಡ್ವರೆಗೂ ಅವರಿಗೆ ಮಾತೃಭಾಷೆ ಶಿಕ್ಷಣ ಇರಬೇಕು. ಲಿಮಿಟೆಡ್ ಪೀರಿಯಡ್ ದಾಟಿದ ಮೇಲೆ ಅಂದರೆ ನಮಗೀಗ 5ನೇ ಅಥವಾ 6ನೇ ತರಗತಿಯಿಂದ ಅನ್ನುವಂಥ ನಿಯಮ ಇದೆ. ಆಯಿತು, 10ನೇ ತರಗತಿವರೆಗೆ ಕರ್ನಾಟಕದಲ್ಲಿ ಕನ್ನಡ ಪ್ರಧಾನ ಭಾಷೆಯನ್ನು ಇಟ್ಟುಕೊಂಡು ಒಂದು ಕನ್ನಡ ಶಾಲೆಗಳನ್ನು ಮತ್ತು ಕನ್ನಡ ತರಗತಿಗಳನ್ನ ನಡೆಸುವಂಥ ಕೆಲಸವನ್ನು ಮಾಡಿದಾಗ ಪ್ರತಿಯೊಬ್ಬರೂ ಕನ್ನಡವನ್ನು ಕಲಿತಾರೆ. ಅಲ್ಲಿ ಮರಾಠಿಗನ್ನು ಕಲಿತಾನೆ, ತೆಲುಗನ್ನು ಕಲಿತಾನೆ, ತಮಿಳನ್ನು ಕಲಿತಾನೆ, ಇಂಗ್ಲೀಷ್ ವ್ಯಾಮೋಹ ಇರುವ ಜನರು ಕಲಿತಾರೆ, ಹಿಂದಿಯಿಂದ ಬಂದಂಥ ಗುಜರಾತಿ ಅಥವಾ ಬೆಂಗಾಲಿಯಿಂದ ಬಂದವನು ಕನ್ನಡವನ್ನು ಕಲಿತಾನೆ. ಆಗ ಕರ್ನಾಟಕ ಪ್ರದೇಶದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕನ್ನಡವನ್ನು ಖಂಡಿತವಾಗಿ ಕಲಿತಾರೆ. ದೌರ್ಭಾಗ್ಯ ಅಂತ ಅದನ್ನು ಸರ್ಕಾರ ಮಾಡ್ತಾ ಇಲ್ಲ. ಕಾನ್ವೆಂಟಿನಿಂದಲೇ ಅವರಿಗೆ ಐಚ್ಛಿಕ ಭಾಷೆಯನ್ನು ಕೊಟ್ಬಿಟ್ಟಿದ್ದಾರೆ. ಐಚ್ಛಿಕ ಭಾಷೆಯನ್ನು ಕೊಡೋದ್ರಿಂದ ಅವರಿಗೆ ಬೇಕಾದಂಥ ತೆಲುಗು, ತಮಿಳು, ಉರ್ದು ಮತ್ತೊಂದು ಆಯ್ಕೆ ಮಾಡಿಕೊಂಡು ಬೆಳೆಯೋದ್ರಿಂದ ಆಗ ಕರ್ನಾಟಕದಲ್ಲಿ ಬದುಕ್ತಾ ಇದ್ದು ಕನ್ನಡವೇ ಬರೋದಲ್ಲೇ ಇರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಬನ್ನಿ, ಅದು ಕೇಳ್ತಾ ಇದ್ದಾರೆ, ಒಂದು ಘಟ್ಟದವರೆಗೆ ಅಂದರೆ ಒಂದು 10ನೇ ತರಗತಿವರೆಗೆ, ಅದರ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಳ್ಳಬಹುದು. ಅಂದರೆ ಒಂದು ಘಟ್ಟದವರೆಗೂ ಅವರು ಮಾತೃಭಾಷೆಯಲ್ಲೇ ಅಥವಾ ಮಾತೃಭಾಷೆ ಅನ್ನೋದ್ಕಿಂತ ಪ್ರಾದೇಶಿಕ ಭಾಷೆಯಲ್ಲೇ ಶಿಕ್ಷಣ ಪಡೆಯಬೇಕು. ಇದು ತಪ್ಪಾಗ್ಬಿಡುತ್ತೆ. ಮಾತೃಭಾಷೆ ಅಂದರೆ ಮಹಾರಾಷ್ಟ್ರದಿಂದ ಬಂದಿರೋರಿಗೆ ಮರಾಠಿ ಮಾತೃಭಾಷೆ, ಆಂಧ್ರದಿಂದ ಬಂದಿರೋರಿಗೆ ತೆಲುಗು ಮಾತೃಭಾಷೆ, ಹಾಗಾಗಿ ಮಾತೃಭಾಷೆ ಅಲ್ಲ, ಪ್ರಾದೇಶಿಕ ಭಾಷೆ. ಕರ್ನಾಟಕದ ಚೌಕಟ್ಟಿನೊಳಗಿರುವಂಥ ಎಲ್ಲ ವ್ಯಕ್ತಿಗಳು 10ನೇ ತರಗತಿವರೆಗೆ ಅಂದರೆ ಒಂದು ಘಟ್ಟದವರೆಗೆ ಒಂದು ಪ್ರಾದೇಶಿಕ ಭಾಷೆ ಶಿಕ್ಷಣವನ್ನು ಪಡೆಯಿರಿ. ಆ ಪ್ರದೇಶದ ಭಾಷೆಯನ್ನು ಕಲೀರಿ. ಹೇಗೆ ಕನ್ನಡಿಗರು ಅನ್ಯ ರಾಜ್ಯಗಳಿಗೆ ಹೋದಾಗ ಅನ್ಯ ರಾಜ್ಯ ಭಾಷೆಗಳನ್ನೇ ಕಲಿತು ಇವತ್ತು ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಾ ಇದ್ದಾರೋ, ಹಾಗೆ ಕರ್ನಾಟಕದ ನೆಲಕ್ಕೆ ಬಂದಿರುವಂಥ ಅನ್ಯ ಭಾಷಿಕರು ಕನ್ನಡವನ್ನು ಕಲಿಯುವುದು ಬದ್ಧವಾಗಿರಬೇಕು. ಅಂಥದ್ದೊಂದು ಕೆಲಸವನ್ನು ನಾವು ಕನ್ನಡಿಗರಾಗಿ ಪರಕೀಯರಿಗೆ ಮಾಡಿಸ್ದೇ ಇದ್ದರೆ, ಅವರಿಗೆ ಕನ್ನಡದ ಅಭಿಮಾನವನ್ನು ಮೂಡಿಸಿ ಕನ್ನಡ ಅಭ್ಯಾಸವನ್ನು ಮಾಡಿಸ್ದೇ ಇದ್ದರೆ ನಿಜವಾದಂಥ ಭಾಷಾದ್ರೋಹಿಗಳಾಗ್ಬಿಡ್ತೇವೆ, ಕನ್ನಡದ ದ್ರೋಹಿಗಳಾಗ್ಬಿಡ್ತೇವೆ. ಅದು ಕೇಳ್ತಾ ಇದ್ದಾರೆ ನೋಡಿ. ಹಾಗಾಗಿ ಒಂದು ಘಟ್ಟದವರೆಗೆ, ಘಟ್ಟದಿಂದ ಮುಂದಕ್ಕೆ ಅಂದರೆ ಒಂದು ಘಟ್ಟ ಅಂದರೆ ಅವರ ಕಲಿಕೆಯ ಪ್ರಾರಂಭಿಕ ಹಂತ, ಆ ಘಟ್ಟದಿಂದ ಮುಂದಕ್ಕೆ ಅಂದರೆ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳು ಪ್ರಾದೇಶಿಕ ಭಾಷೆಯಲ್ಲಿ ಕಲಿತು ಅದರ ಮುಂದಕ್ಕೆ ಅಂದರೆ PUC ಆ ಲೆಕ್ಕದಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ನೋಡಿ, ನಾನು 10ನೇ ತರಗತಿ ಅಂತ ಹೇಳಿದ್ದೀನಿ. ಕೆಲವು ಸಂದರ್ಭದಲ್ಲಿ ಸರ್ಕಾರ ನಿರ್ಧಾರ ಮಾಡೋದಾದ್ರೆ ಹೈಸ್ಕೂಲಿಂದ 8ನೇ ತರಗತಿವರೆಗೂ ಮಾಡ್ಬೋದು. 8ನೇ ತರಗತಿ 5ನೇ ತರಗತಿ ಮಾಡಿದ್ರೆ ಏನೋ ಪ್ರಯೋಜನ ಇಲ್ಲ. ಯಾಕೆಂದರೆ 5ನೇ ತರಗತಿವರೆಗೆ ಕನ್ನಡ ಕಲಿಯುವಂಥದ್ದು, ಆಮೇಲೆ ಆಂಗ್ಲ ಭಾಷೆ ಕಲಿಯುವಂಥದ್ದು ಅಂದರೆ ನಾವೀಗ ಕಷ್ಟಪಟ್ಟು ಇಂಗ್ಲೀಷ್ ಕಲಿತಾಗೋಗ್ಬಿಡುತ್ತೆ. ಅಪ್ ಟು ಒಂದು 7th ತನಕ ನಾವು ಇರಬೇಕು. ಇಲ್ಲ ಚೆನ್ನಾಗಿರಲಿ 10th ತನಕ ಕಂಪಲ್ಸರಿ ಕನ್ನಡ ಪ್ರತಿಯೊಬ್ಬರು ಕಲಿಬೇಕು. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಇರಬೇಕು. ಇಲ್ಲ ಹೈಯರ್ ಎಜುಕೇಷನ್ಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಒಂದು ಕೆಲಸ ಮಾಡೋಣ, 10ನೇ ತರಗತಿಯಿಂದ 7ನೇ ತರಗತಿವರೆಗೂ ಇಂಗ್ಲೀಷ್ ಕನ್ನಡ ಮಾಧ್ಯಮ ಕಂಪಲ್ಸರಿ ಇರಲಿ. 7ನೇ ತರಗತಿ ನಂತರ 8ನೇ ತರಗತಿ ಹೈಸ್ಕೂಲ್ ಮತ್ತು PU ಮತ್ತು ಹೈಯರ್ ಎಜುಕೇಷನ್, ಇದರಲ್ಲಿ ಆಯ್ಕೆಗಳಿರ್ತದೆ. ಯಾವ ಭಾಷೆ ಬೇಕೋ ಅಂತ ತಗೊಂಡು ಆಯ್ಕೆ ಮಾಡ್ಕೊಂಡು ಓದುವಂಥ ಸ್ಥಿತಿ. 7 ವರ್ಷಗಳ ಕಾಲ ಬಾಲ್ಯಾವಸ್ಥೆಯಲ್ಲಿ ಆದ ಕನ್ನಡವನ್ನು ಕಂಪಲ್ಸರಿ ಕಲಿತಾರೆ ಅಂದರೆ ಪ್ರತಿಯೊಬ್ಬನೂ ಕನ್ನಡಿಗನಾದ ಅಂತ ಅರ್ಥ. ಸರ್ಕಾರ ಯಾಕೆ ನೇಮಕ ಮಾಡ್ತಾ ಇಲ್ಲ? ಯಾಕೆ ಇದನ್ನು ಮರೆತು ಕೂತಿದೆ?
ಇವತ್ತು ಎಂಥದ್ದಾಗಿದೆಯಪ್ಪ ಅಂದರೆ ಇಂಗ್ಲೆಂಡಲ್ಲಿ ಹೇಗೆ ಕನ್ನಡ ಓದುವಂಥ ಪರಿಸ್ಥಿತಿ ಇದೆಯೋ ಅಲ್ಲಿನ ಮಕ್ಕಳಿಗೆ ಕರ್ನಾಟಕದಲ್ಲೂ ಅದಕ್ಕಿಂತ ವ್ಯತಿರಿಕ್ತವಾದ ವಿಚಾರ ಇಲ್ಲ. ಇಂಗ್ಲೆಂಡಲ್ಲಿ ಕೂಡ ಇರುವಂತಹ ಕರ್ನಾಟಕದಿಂದ ಹೋಗಿರುವಂಥ ಮಕ್ಕಳಿಗೊಂದು ಕನ್ನಡ ಭಾಷೆನ ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಕನ್ನಡ ಭಾಷೆನ ಕಲಿಬೋದಲ್ಲ, ಅದೊಂದು ವಿಷಯವಾಗಿ. ಹಾಗೆ ಇವತ್ತು ಈ ಕರ್ನಾಟಕ ಮಿನಿ ಇಂಗ್ಲೆಂಡ್ ಆಗೋದು. ಯಾಕೆಂದರೆ ನರ್ಸರಿಯಲ್ಲಿ ಕನ್ನಡವನ್ನು ಒಂದು ಭಾಗವನ್ನಾಗಿ ಇಟ್ಟಿರ್ತಾರೆ, ಮಿಕ್ಕಿದೆಲ್ಲ ಭಾಗ ಇಂಗ್ಲೀಷ್. ಅರ್ಥ ಆಗಿದೆ? ಇಂಗ್ಲೆಂಡಲ್ಲಿ ಹೇಗೆ ಎಲ್ಲ ಭಾಗವನ್ನು ಇಂಗ್ಲೀಷಲ್ಲಿಟ್ಟು ಒಂದೇ ಒಂದು ಲ್ಯಾಂಗ್ವೇಜನ್ನು ಕನ್ನಡದಲ್ಲಿ ಇಡ್ತಾರೋ ಆಯ್ಕೆ ಮಾಡ್ಕೋಬೋದು, ಹಾಗೆ ನಮ್ಮ ಕರ್ನಾಟಕದಲ್ಲೂ ಅದೇ ಆಗಿದೆ. ಎಲ್ಲ ಭಾಗವನ್ನು ಇಂಗ್ಲೀಷ್ ಇಟ್ಟು ಆಯ್ಕೆಗೆ ಕನ್ನಡವನ್ನು ಒಂದು ಇಟ್ಟಿದ್ದಾರೆ. ಒಂದು ಕನ್ನಡ ಭಾಷೆ ಕಲಿಸ್ತಾರೆ ಅಷ್ಟೇ. ಹಾಗಾಗಿ ಅಲ್ಲಿ ಓದ್ಕೊಂಡು ಬಂದಂಥ ಯಾವ ವಿದ್ಯಾರ್ಥಿಯೂ ಕೂಡ ಸಮರ್ಥವಾದ ಕನ್ನಡದ ಪ್ರೌಢಮೆಯನ್ನು ತೋರಿಸುವ ಶಕ್ತಿಯನ್ನು ಪಡೆಯುವುದಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಕನ್ನಡದ ಭಾಷೆ ಮತ್ತು ಭಾಷೆಯ ಬಳಕೆ ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಬದ್ಧತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗಿ ಮುಂದೊಂದು ದಿವಸ ಡಿ.ಆರ್. ನಾಗರಾಜ್ ಹೇಳಿದಂತೆ ಕನ್ನಡ ಭಾಷೆಯೇ ಜಗತ್ತಿನಿಂದ ಮರೆಯಾಗಿ ಹೋಗುವಂಥ ಅಪಾಯ ಕೂಡ ಇದೆ. ಇದು ನಮ್ಮ ಎದುರುಗಡೆ ಇರುವಂಥ ಸವಾಲು. ಬನ್ನಿ, ಹಾಗಾಗಿ ನೋಡಿ, ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಒಂದು ಘಟ್ಟದಿಂದ ಮುಂದಕ್ಕೆ ಆಯ್ಕೆ ಇರಬೇಕು. ಆ ಘಟ್ಟದವರೆಗೂ ಪ್ರಾದೇಶಿಕ ಭಾಷೆಯ ಅಭ್ಯಾಸ ಕಂಪಲ್ಸರಿ ಆಗಿರಬೇಕು, ಕರಾರುವಕ್ಕಾಗಿರಬೇಕು, ನಿಯಮಬದ್ಧವಾಗಿರಬೇಕು, ಯಾರೂ ಮಿಸ್ ಆಗಂಗೆ ಇಲ್ಲ. ಬನ್ನಿ, ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಶಿಕ್ಷಣ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ. ಆ ಘಟ್ಟದವರೆಗೆ, ಯಾವ ಘಟ್ಟ ಸರ್ಕಾರ ಏನೋ ನಿಯಮ ಮಾಡಿರುತ್ತಲ್ಲ ಆ ಘಟ್ಟದವರೆಗೆ. ಈಗ ನಿಯಮನೇ ಇಲ್ಲ ಬಿಡಿ, ಆದರೆ ನಮ್ಮ ಹಾಮನಾಯಿ ಕೇಳ್ತಾ ಇದ್ದಾರೆ ನಿಯಮ ಮಾಡಿ. ಒಂದು ತೊಂದರೆಯಲ್ಲಿರುವಂಥ, ಒಂದು ಸಂಕಷ್ಟದಲ್ಲಿರುವ ಭಾಷೆಯನ್ನು ಕಾಪಾಡಬೇಕು ಅನ್ನೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಕೆಲವು ನಿಯಮಗಳನ್ನ ಮಾಡಬೇಕಾಗುತ್ತೆ. ಏನು? ನರ್ಸರಿಯಿಂದ ಅಪ್ ಟು 10ನೇ ತರಗತಿವರೆಗೆ ಅಥವಾ ಅಪ್ ಟು 7ನೇ ತರಗತಿವರೆಗೆ ಕನ್ನಡ ಶಿಕ್ಷಣ ಮಾಧ್ಯಮ ಕಡ್ಡಾಯ. ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆಯು ಒಂದು ಪ್ರಾದೇಶಿಕ ಭಾಷೆಯೂ ಆಗಿರೋದ್ರಿಂದ ಪ್ರಾದೇಶಿಕ ಭಾಷೆಯ ಮತ್ತು ಮಾತೃಭಾಷೆಯ ಶಿಕ್ಷಣವನ್ನು ಕೊಡುವಂಥ ನಿರ್ಧಾರ ಮತ್ತು ಬದ್ಧತೆಯನ್ನು ಸರ್ಕಾರ ಪ್ರಕಟ ಮಾಡಬೇಕಾಗುತ್ತೆ. ಸರ್ಕಾರ ಈ ಕೆಲಸವನ್ನು ಮಾಡಲಿಲ್ಲ ಅಂದರೆ ಸರ್ಕಾರದಲ್ಲಿ ಕೂತಿರುವಂತಹ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ರಾಜ್ಯವನ್ನು ಉಳಿಸೋ ಸಾಮರ್ಥ್ಯವನ್ನು ತೋರುತ್ತಿಲ್ಲ ಅಂತ ಅರ್ಥ. ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಘಟ್ಟದವರೆಗೆ, ಅಂದರೆ 10ನೇ ತರಗತಿನೋ 7ನೇ ತರಗತಿನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆ ಇದು ವಿಶೇಷ. ಮಾತೃಭಾಷೆ ಹಾಗಾದರೆ ನಂದು ಕನ್ನಡ ಆಗಿದೆ, ಕನ್ನಡ. ಬೇರೆ ಇಂಥ ಬಂದವನು ಬೇರೆ ಭಾಷೆ ಇರುತ್ತೆ. ಹೌದು, ಅದು ಒಂದು ವಿಷಯ. ಈಗ 3 ಲ್ಯಾಂಗ್ವೇಜನ್ನು ಅಭ್ಯಾಸ ಮಾಡ್ತಿದ್ರು. ಅದರಲ್ಲಿ ಈಗ ನಮಗೆ, ನಾನು ಆಂಧ್ರದಿಂದ ಬಂದಿದ್ದೀನಿ ಅಂದಾಗ ಕನ್ನಡವನ್ನು ಕಂಪಲ್ಸರಿ ಓದಲೇಬೇಕು ಮತ್ತು ಐಚ್ಛಿಕ ಭಾಷೆಯಾಗಿ ನೀನು ತೆಲುಗನ್ನು ತಗೋಬೇಕು. ಇಲ್ಲಿ ಕನ್ನಡಕ್ಕೆ ಆಪ್ಷನ್ ಕೊಡಬೇಡಿ, ಕನ್ನಡ ಇದ್ದೇ ಇರಬೇಕು. ತೆಲುಗನ್ನು ತಗೋಬೋದು. ಇನ್ನು ತಮಿಳುನಾಡಿಂದ ಬಂದವನು ಕನ್ನಡವನ್ನು ಕಂಪಲ್ಸರಿ ಕಲಿಯಲೇಬೇಕು, ಐಚ್ಛಿಕವಾಗಿ ನೀವು ತಮಿಳನ್ನು ತಗೋಬೋದು. ಹೀಗೆ ಒಂದು ಅವಕಾಶವನ್ನು ಕಲ್ಪಿಸಿದಾಗ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆ ಎರಡು ಒಂದೇ ಆಗಿರೋದೇ ತೊಂದರೆ ಇಲ್ಲ, ಕನ್ನಡವನ್ನೇ ತಗೊಂಡು ಹೋಗ್ಬೋದು. ಅರ್ಥ ಆಯ್ತದೆ? ಹಾಗೆ ನೋಡಿ, ಹಾಗಾಗಿ ಈ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಕಡ್ಡಾಯ. ಇಲ್ಲಿ ಯಾರು ತಪ್ಪಿಸ್ಕೊಳ್ಳೋದಿಲ್ಲ. ಓದಿದ್ರು ಓದ್ಬೋದು, ಬಿಟ್ಟರೆ ಬಿಡ್ಬೋದಲ್ಲ, ಓದಲೇಬೇಕು. ನಿಯಮ ಮಾಡಿ, ಸರ್ಕಾರ ಈ ನಿರ್ಧಾರ ಮಾಡಿ. ಅರ್ಥ ಆಯ್ತು? ಹಾಗಾಗಿ ಈ ರೀತಿ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಇದು ನಮ್ಮ ಆಳ್ವಿಕೆ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರದ ಒಂದು ಬದ್ಧತೆ. ಕನ್ನಡದ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ ಸರ್ಕಾರ ಕೈಗೊಳ್ಳಲೇಬೇಕಾಗಿರುವಂಥ ಒಂದು ದೊಡ್ಡ ನಿರ್ಧಾರ ಇದೆ. ಅಂತ ಗಟ್ಟಿತನದ ನಿರ್ಧಾರವಾಗದೆ ಹೋದರೆ ಅಖಂಡ ಭಾರತದಲ್ಲಿ ಪ್ರಜ್ವಲವಾಗಿ ಕಂಗೊಳಿಸ್ತಾ ಇರುವಂಥ ಕನ್ನಡ ಭಾಷೆ ಮಸ್ಕಾಗುವಂಥ ಅಪಾಯ ಇದೆ. ಇವತ್ತು ಇಂಗ್ಲೀಷ್ ಮತ್ತು ಹಿಂದಿ ಆಕ್ರಮಣಕ್ಕೆ ತುತ್ತಾಗಿ ಅಥವಾ ಅನ್ಯ ಭಾಷಿಕರ ಆಕರ್ಷಣೆಗೆ ತುತ್ತಾಗಿ ಇವತ್ತು ನನ್ನ ಭಾಷೆಯನ್ನು ಅನಾಥಗೊಳಿಸ್ತಾ ಇರುವಂಥ ಅವಿವೇಕಿ ಕನ್ನಡಿಗರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತೊಂದು ದಿವಸ ಕನ್ನಡ ಏನಾದರೂ ಮರೆಯಾಗಿ ಹೋಗ್ಬಿಡ್ತು ಅಂದರೆ ಜಗತ್ತಿನಲ್ಲಿ ಒಂದು ಭಾಷೆಯನ್ನು ಕಳ್ಕೊಂಡಂಥ ಮತ್ತು ಕಳೆದು ಹಾಕಿದಂಥ ಪಾಪ ನಿಮ್ಮ ಮೇಲೆ ಬರುತ್ತೆ. ಅಂತ ಅಪರಾಧವನ್ನು ಮಾಡಬೇಡಿ. ಬನ್ನಿ, ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಒಂದು ಪ್ರಾಂತ್ಯದಲ್ಲಿ ನೆಲೆಸಿರುವಂಥ ಜನ, ಅವ್ರು ಮರಾಠಿಗರಾಗಲಿ, ಆಂಧ್ರದವರಾಗಲಿ, ತಮಿಳುನಾಡವರಾಗಲಿ, ಭಾರತದವರು ಯಾವುದೇ ರಾಜ್ಯದವರಾಗಲಿ ಬಂದು ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಬೇರೆ ಭಾಷೆಯಿಂದ ಬಂದಿರುವಂಥ ಜನ ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಹೋಗದಂತೆ, ಅಂದರೆ ಅದು ಮಿಸ್ ಆಗಲೇಬಾರದು. ನಮ್ಮ ಭಾಷೆಯನ್ನು ಕಲಿಯದೆ ಮಿಸ್ ಆಗ್ಬಿಟ್ಟು ತೆಲುಗನ್ನೋ ತಮಿಳನ್ನೋ ಮರಾಠಿಯನ್ನು ಕಲಿತಾರೆ ಅಂದರೆ ನೋ,
ಅದು ಅವಕಾಶವೇ ಇರಬಾರ್ದು. ಆ ಕಲಿಯದೆ ಹೋಗದಂತೆ ನೋಡಿಕೊಳ್ಳುವ ಅಂದರೆ ಅವರಿಗೆ ಕಂಪಲ್ಸರಿ ಕನ್ನಡವನ್ನು ಕಲಿಸುವಂತಹ ಗುರುತರವಾದ ಜವಾಬ್ದಾರಿ ಆಯಾ ಸರ್ಕಾರಗಳದ್ದು ನೋಡಿ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ರಾಜ್ಯದಲ್ಲಿ ನೆಲೆಸಿರುವ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋಗದಂತೆ ನೋಡಿಕೊಳ್ಳುವುದು ಅಂದರೆ ಅವರು ಕಲಿದಲೇ ಇರದಂಗೆ ನೋಡಿಕೊಳ್ಳುವುದು, ಅಂದರೆ ಕಲಿಯಲೇಬೇಕು ಅಂತ ಇಂಡೈರೆಕ್ಟ್ ಸ್ಪೀಚ್ ಅರ್ಥ ಆಯ್ತಲ್ಲ. ಕಲಿಯುವಂತೆ ನೋಡಿಕೊಳ್ಳುವುದು ಅನ್ನೋದು ಒಂದೇ, ಕಲಿಯದೇ ಹೋಗದಂತೆ ನೋಡಿಕೊಳ್ಳುವುದು ಒಂದೇ. ಅಂದರೆ ಕಲಿಯುವಂತೆ ನೋಡಿಕೊಳ್ಳುವುದು, ಪ್ರತಿಯೊಬ್ಬರು ಯಾವುದೇ ಭಾಷೆಯಿಂದ ಬಂದಿರಲಿ ಅವರು ಕನ್ನಡ ಕಲಿಯುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನೋಡಿ, ಆ ಸ್ಥಳೀಯ ಆ ಜವಾಬ್ದಾರಿ ನೋಡಿಕೊಳ್ಳುವುದು ಸರ್ಕಾರ, ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಮಾಡಿ, ರಾಜ್ಯ ಸರ್ಕಾರ ಈ ನಿಯಮವನ್ನು ಮಾಡಿ, ರಾಜ್ಯ ಸರ್ಕಾರ ಇಂಥದ್ದೊಂದು ಸುತ್ತೋಲೆಯ ಮೂಲಕ ಪ್ರತಿಯೊಬ್ಬರಿಗೂ ಕನ್ನಡಮಯವಾಗಿಸುವಂಥ ಪ್ರಾದೇಶಿಕ ಮತ್ತು ಮಾತೃಭಾಷಾ ಕನ್ನಡ ಶಿಕ್ಷಣವನ್ನು ಕಡ್ಡಾಯಗೊಳಿಸಿದೆ. ಆದರೆ ಕನ್ನಡ ಶಿಕ್ಷಣ ಕನ್ನಡ ಮಾಧ್ಯಮ ಶಿಕ್ಷಣವನ್ನು, ಇದು ವಿಶೇಷ, ಕನ್ನಡ ವಿಷಯದ ಶಿಕ್ಷಣ ಅಲ್ಲ. ಕನ್ನಡದ ವಿಷಯ ಶಿಕ್ಷಣ ಅಂದ್ರೇನು, ಲ್ಯಾಂಗ್ವೇಜ್ ಅಂತ ಕನ್ನಡದಲ್ಲಿ ಹೇಳೋದು, ಮಿಕ್ಕಿದ್ದೆಲ್ಲ ಇಂಗ್ಲೀಷಲ್ಲಿ ಹೇಳೋದು. ಕನ್ನಡ ಮಾಧ್ಯಮ ಶಿಕ್ಷಣ ಆವಾಗ ಎಲ್ಲ ವಿಷಯಗಳ ಸೈನ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸಮಾಜಶಾಸ್ತ್ರ ಎಲ್ಲವನ್ನೂ ಕೂಡ ಕನ್ನಡದಲ್ಲೇ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಸಮರ್ಥವಾದ ಕನ್ನಡದ ಭಾಷೆ ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಚಯವಾಗುತ್ತೆ. ಅಲ್ಲಿ ಆ ಪ್ರದೇಶದಲ್ಲಿ ಬೆಳೆಯುವಂಥ ಮತ್ತು ಆ ಪ್ರದೇಶದಲ್ಲಿ ಓದ್ತಿರುವಂಥ ಪ್ರತಿಯೊಬ್ಬರಿಗೂ ಕನ್ನಡದ ಭಾಷೆ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಆ ಭಾಷೆನ ಕಲಿತಾ ಹೋಗ್ತಾರೆ. ನೋಡಿ, ಈ ಜವಾಬ್ದಾರಿ ಸೋಮಜಗದೀಶ್ತೋ ರಾಮನಾಯಕ್ತೋ ಅಲ್ಲ, ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ. ನೋಡಿ, ಅದು ಅಂತ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಎಸ್, ಈಗಿರುವ ಶಿಕ್ಷಣ ಕ್ರಮ ಸರಿ ಇಲ್ಲ. ಯಾಕೆಂದ್ರೆ ಈಗಿರುವ ಶಿಕ್ಷಣ ಕ್ರಮದಿಂದ ನಮಗೆ ಖಂಡಿತವಾಗಿ ಭಾಷೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ. ನರ್ಸರಿಯಲ್ಲಿ ಇಂಗ್ಲಿಷ್ ಮಯವನ್ನು ಮಾಡಿದ್ಮೇಲೆ ಕನ್ನಡ ಕಟ್ಟುವಂಥ ಕೆಲಸ ಇಲ್ಲವೇ ಆಗುತ್ತೆ. ಅರ್ಥ ಆಯ್ತಾ? ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಕಾನ್ವೆಂಟ್ಗೆ ಹಾಕ್ಕೊಂಡು ರಾಜ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಜೈ ಅಂದ್ಬಿಟ್ರೆ ಕನ್ನಡ ಉತ್ತರ ಆಗೋದಿಲ್ಲ. ಕನ್ನಡವನ್ನು ಕಟ್ಟುವ, ಕನ್ನಡವನ್ನು ಬೆಳೆಸುವಂತಹ ಬದ್ಧತೆ ನಮ್ಮದೇ ಆದಂತಹ ಒಂದು ಶ್ರೇಷ್ಠವಾದ ಸಿದ್ಧಾಂತದ ಮೇಲೆ ನಿಂತಿದೆ. ಅಂಥದ್ದೊಂದು ಪರಿಪೂರ್ಣ ಕೆಲಸವನ್ನು ಮಾಡದೆ ಹೋದರೆ ಖಂಡಿತ ನಾವು ದೇಶದ್ರೋಹಿಗಳೇ ಆಗ್ತೀವಿ, ಭಾಷಾದ್ರೋಹಿಗಳಾಗ್ತೀವಿ. ಬನ್ನಿ, ಹಾಗಾಗಿ ಸ್ಥಳೀಯ ಭಾಷೆ ನೋಡಿ ಅಂತಹ ಒಂದು ಶಿಕ್ಷಣ ಕ್ರಮವನ್ನು ರೂಪಿಸಬೇಕು. ಅಂಥ ಒಂದು ಎಜುಕೇಷನ್ ಸಿಸ್ಟಮ್ ಅನ್ನ ದಿ ಮಸ್ಟ್ ಚೇಂಜ್ ಯುವರ್ ಎಜುಕೇಷನ್ ಸಿಸ್ಟಮ್. ನೀವು ಆಂಗ್ಲ ಶಿಕ್ಷಣ ಮಾಧ್ಯಮವನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅಂತ ಆಂಗ್ಲ ಶಿಕ್ಷಣ ಮಾಧ್ಯಮವನ್ನು ಇಲ್ಲಿಂದಲೇ ನಿಲ್ಲಿಸಿ ಪ್ರಾದೇಶಿಕ ಭಾಷಾ ಶಿಕ್ಷಣ ಮಾಧ್ಯಮವನ್ನು ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಆದ ಮೇಲೆ ಕನ್ನಡವೇ ಅಭ್ಯಾಸ ಮಾಡುವಂಥ ಭಾಷೆ ಆಗಬೇಕು. ಕನ್ನಡದಲ್ಲೇ ಅಭ್ಯಾಸ ಮಾಡಿ ಉನ್ನತ ವ್ಯಾಸಂಗವನ್ನು ಪಡೆಯುವಂಥ ಶಕ್ತಿಯನ್ನು ಪ್ರತಿಯೊಬ್ಬ ಕನ್ನಡಿಗನು ಪಡಿಬೇಕು ಮತ್ತು ಪ್ರತಿಯೊಬ್ಬ ಕನ್ನಡ ನೆಲದಲ್ಲಿ ವಾಸ ಮಾಡುವ ಅನ್ಯ ಭಾಷೆಯನ್ನು ಪಡಿಬೇಕು. ಅರ್ಥ ಆಗ್ತದೆ ಅನ್ಸುತ್ತೆ. ಆ ಪ್ರಯತ್ನ ಆದಾಗ ನಮ್ಮ ಭಾಷೆಯನ್ನ ಮತ್ತು ನಮ್ಮ ಭಾಷೆಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಒಂದಷ್ಟು ಉತ್ತಮವಾದಂಥ ಅವಕಾಶಗಳು, ವಾತಾವರಣ ನಿರ್ಮಾಣ ಮಾಡುತ್ತೆ. ಬನ್ನಿ, ಸ್ಥಳೀಯ ಭಾಷೆಯನ್ನು ಕಲಿಯದೇ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ನೋಡಿ, ಹೊರಗಿನಿಂದ ಬಂದಂಥ ಬೇರೆ ಬೇರೆ ಮಾತೃಭಾಷೆಯನ್ನು ಹೊಂದಿರುವಂತಹ ಬೇರೆ ಬೇರೆ ರಾಜ್ಯದ ಜನ ಇಲ್ಲಿನ ಸ್ಥಳೀಯ ಭಾಷೆ ಅಂದರೆ ಪ್ರಾದೇಶಿಕ ಭಾಷೆ ಅಂದರೆ ಕರ್ನಾಟಕಕ್ಕೆ ಬಂದಿರುವಂಥ ಬೇರೆ ದೇಶದ ಜನ, ಬೇರೆ ರಾಜ್ಯದ ಜನ ಕನ್ನಡ ಭಾಷೆಯನ್ನು ಕಲಿಯದೆ ಹೋದರೆ, ಅಂದರೆ ಇಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಹೋದರೆ, ಇಲ್ಲಿನ ಪ್ರದೇಶವಾದ ಭಾಷೆಯನ್ನು ಕಲಿಯದೆ ಹೋದರೆ ಅರ್ಥ ಆಯ್ತಾ, ಆಗ ಅವರು ದ್ವೀಪಜೀವಿಗಳಾಗಬೇಕಾಗುತ್ತದೆ. ದ್ವೀಪಜೀವಿ ಅಂದರೆ ಗೊತ್ತಲ್ಲ, ಯಾರ ಸಂಪರ್ಕವೂ ಇಲ್ಲದೆ ಏಕಾಂಗಿಯಾಗಿ ಉಳಿಬೇಕಾಗುತ್ತೆ. ಯಾಕೆಂದರೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ವ್ಯವಹಾರ ನಮಗೆ ಗೊತ್ತಾಗಲ್ಲ, ನಮ್ಮ ವ್ಯವಹಾರ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ನಮ್ಮ ಹತ್ರ ವ್ಯವಹಾರ ಮಾಡಲ್ಲ, ನಾವು ಅವ್ರ ಹತ್ರ ವ್ಯವಹಾರ ಮಾಡಲ್ಲ, ಐಸೋಲೇಟೆಡ್ ಆಗಿಬಿಡ್ತಾರೆ. ಸುತ್ತಲೂ ನೀರು, ಮಧ್ಯದಲ್ಲಿ ಭೂಮಿ. ಅರ್ಥ ಆಯ್ತಲ್ಲ, ಆ ನೀರಿನ ಪ್ರಮಾಣದಿಂದ ಆ ಭೂಮಿ ತಲುಪಕ್ಕೆ ಆಗೋದಿಲ್ಲ. ಹಾಗೆ ಆ ವ್ಯಕ್ತಿ ತನ್ನ ಸುತ್ತಲೂ ತನ್ನದೇ ಒಂದು ಭಾಷೆಯನ್ನು ಕಟ್ಕೊಳ್ಳೋದ್ರಿಂದ ಆ ಪ್ರಾದೇಶಿಕ ಭಾಷೆಯೊಂದಿಗೆ ಸಂಪರ್ಕ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮೊಂದಿಗೆ ಮುಕ್ತವಾಗಿ ವ್ಯವಹಾರ ಮಾಡುವಷ್ಟು ಅವಕಾಶವನ್ನು ಸಿಗೋದಿಲ್ಲ. ಹಾಗೇನಾಗ್ತಾನೆ ಐಸೋಲೇಟೆಡ್, ಒಂದು ದ್ವೀಪಜೀವಿಗಳಾಗುವಂಥ ಅಪಾಯ ಇದೆ. ಅದನ್ನು ತಪ್ಪಿಸ್ಬೇಕು ಅಂತ ಏನು ಮಾಡಬೇಕು? ಯಾವುದೇ ರಾಜ್ಯದಿಂದ ನೀನು ಬಂದಿರೋ ತೊಂದರೆ ಇಲ್ಲ, ಆದರೆ ನಿನ್ನ ಎಜುಕೇಷನ್ ಕನ್ನಡಮಯವೇ ಆಗಿರಬೇಕು. ಕನ್ನಡವನ್ನು ಕಲಿತಾ ಹೋಗಬೇಕು. ಕನ್ನಡವನ್ನು ಕಲಿತು ಒಂದೊಂದು ದಿವಸ ಈ ಭಾಷೆಯ ವ್ಯಕ್ತಿಯಾಗಿ ಹೋಗ್ತೇವೆ. ಅರ್ಥ ಆಯ್ತಾ? ಆಗ ಮಾತ್ರ ಈ ಭಾಷೆಯ ಪಿಡುಗನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ. ಅಥವಾ ಈ ಭಾಷೆಯ ಒಂದು ಆಕ್ರಮಣಗಳ ನೀತಿಯನ್ನು ನಿರ್ಧಾರ ಮಾಡಲಿಕ್ಕೆ ಅಥವಾ ಆಕ್ರಮಣಾತ್ಮಕವಾದಂಥ ಒಂದು ಅಪವಿತ್ರ ನೀತಿಯನ್ನು ನಾವು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಬನ್ನಿ, ಹಾಗಾಗಿ
ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಆಚೆಯಿಂದ ಬಂದವರಲ್ಲಿ ಏನಾದರೆ ಒಂದು ದ್ವೀಪ ಜೀವಿಗಳು ಅಂದರೆ ಬೇರೆ ಭಾಷೆಯ ಸಂಪರ್ಕಕ್ಕೆ ಬಂದ ಅಂದರೆ ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೆ ಅಲ್ಲಿನ ಜನರೊಂದಿಗೆ ವ್ಯವಹಾರ ಮಾಡೋ ಯೋಗ್ಯತೆಯನ್ನು ಉಳಿಸಿಕೊಳ್ಳದೆ ಏಕಾಂಗಿಗಳಾಗಿ ಬದುಕನ್ನು ನಿರ್ವಹಿಸಬೇಕಾದಂಥ ದೌರ್ಭಾಗ್ಯ ಬಂದುಬಿಡುತ್ತೆ. ಅಥವಾ ಸಂಘರ್ಷಗಳು ಶುರುವಾಗ್ತವೆ. ಸಂಘರ್ಷಗಳು ನೋಡ್ತಾ ಇದೆ, ಬೆಳಗಾವಿಯಲ್ಲಿ ಆಗ್ತಿರೋದಿದೆ. ಬೆಳಗಾವಿಯಲ್ಲಿರುವಂಥ ಪ್ರಾದೇಶಿಕ ಕನ್ನಡ ಭಾಷೆಯನ್ನು ಬಿಟ್ಟು ಏನು ಮಹಾರಾಷ್ಟ್ರದಿಂದ ಬಂದಿರೋರು ಪುಂಡಾಟಿಕೆಯನ್ನು ಮೆರೀತಾ ಕನ್ನಡದ ಒಂದು ಭಾಗವನ್ನು ಕಿತ್ತುಕೊಳ್ಳುವಂತಹ ಒಂದು ಹುನ್ನಾರ ಮಾಡುವಾಗ ಏನಾಗುತ್ತೆ, ಭಾಷೆಗಳ ನಡುವೆ ಪ್ರೇಮ ಸಾಂಗತ್ಯ ಹೊರಟೋಗಿ ದ್ವೇಷ ಈರ್ಷ್ಯಗಳು ಶುರುವಾಗ್ತವೆ. ಭಾಷೆಗಳು ದ್ವೇಷಕ್ಕೆ ಎಡೆ ಮಾಡಿಕೊಟ್ರೆ ಮನಸ್ಸುಗಳು ಕಲ್ಮಶವಾಗ್ತವೆ. ಮನಸ್ಸುಗಳ ಕಲ್ಮಶದಿಂದ ಇಡೀ ವ್ಯವಸ್ಥೆಯೇ ಅಧಪತನವಾಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಇಲ್ಲಿ ಪ್ರೀತಿಯ ಸಮರ್ಪಣೆ ಇರಬೇಕೆ ಹೊರತು ದ್ವೇಷದ ಹರಡುವಿಕೆ ಬೇಡ. ಭಾಷೆ ಇರೋದೇ ಮನಸ್ಸುಗಳನ್ನ ಬೆಳೆಸಲಿಕ್ಕೆ. ನನಗೆ ಅರ್ಥವಾಗದ ವಿಚಾರವನ್ನು ನಿನ್ನ ಭಾಷೆಯಲ್ಲಿ ನೀನು ಹೇಳು, ನಿನಗೆ ಅರ್ಥವಾಗದ ವಿಚಾರ ನನ್ನ ಭಾಷೆಯಲ್ಲಿ ನಾನು ಹೇಳ್ತೀನಿ. ಈಗ ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಸೇರಬೇಕೆ ಹೊರತು ನನ್ನ ಭಾಷೆ ಅಂತ ದೊಡ್ಡ ದೊಡ್ಡ ಆಯುಧಗಳನ್ನು ತೆಗೆದುಕೊಂಡು ಹೋರಾಟ ಮಾಡುವಂಥ ಸ್ಥಿತಿಗೆ ಬರುವಂಥದ್ದು ಇದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಮಾನವೀಯತೆಯ ಕೊರತೆ, ಮನುಷ್ಯತ್ವವನ್ನು ನಾವು ಕಳ್ಕೊಂತಿದ್ವಿ ಅನ್ನೋದು ಸೂಚಕವೇ ಹೊರತು ಖಂಡಿತ ಇದು ನಮ್ಮ ಅಭಿವೃದ್ಧಿಯ ಸಂಕೇತ ಅಲ್ಲ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಭಾಷೆಗಳಿಂದ ಪ್ರೀತಿಗೆ ಪ್ರೇರಣೆ ಆಗಬೇಕು ಹೊರತು ದ್ವೇಷಕ್ಕೆ ಕಾರಣವಾಗಬಾರದು. ಅರ್ಥ ಆಯ್ತಲ್ಲ? ಬನ್ನಿ. ಹಾಗಾಗಿ ಹೊರಗಿನಿಂದ ಬಂದವರು ನಮ್ಮ ಭಾಷೆಯನ್ನು ಕಲಿಯದೆ ಹೋದರೆ ಅವರು ದ್ವೀಪ ಜೀವಿಗಳಾಗಿ ಬಿಡುತ್ತಾರೆ. ಆಗೋದು ಬೇಡ. ಈ ರಾಜ್ಯದ ಆ ರಾಜ್ಯದ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ನೋಡಿ, ಯಾವುದೋ ಬೇರೆ ರಾಜ್ಯದಿಂದ ಬಂದಂತಹ ಜನ ತಮ್ಮ ಮಾತೃಭಾಷೆಯನ್ನು ಮಾತ್ರ ಬಳಸ್ತಾ ಕನ್ನಡವನ್ನು ತಿರಸ್ಕಾರ ಮಾಡಿದ್ರೆ ಅಥವಾ ಕನ್ನಡವನ್ನು ಕಲಿಯದೆ ಹೋದರೆ ಅವರು ಇತರ ಭಾಷೆಗಳು ಅಂದರೆ ನಮ್ಮ ಪ್ರಾದೇಶಿಕ ಭಾಷೆಯೊಂದಿಗೆ ಬೆರೆತು ವ್ಯವಹಾರ ಮಾಡಿ ಜೀವನವನ್ನು ಸುಂದರವಾಗಿ ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಆಗುವುದೇ. ಅವರು ಬೇರೆ ಭಾಷೆಯೊಂದಿಗೆ ಬೆರೆಯುವುದೇ ಇಲ್ಲ. ನೋಡಿ, ಹಾಗಾಗಿ ಬೇರೆ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಈಗ ನಾನು ಹೇಳ್ತೇನೆ, ನನ್ನ ಮನೆಯಲ್ಲಿ ನಾನು ಊಟ ಮಾಡಿದ್ದೀನಿ ಅಂದರೆ ನನ್ನ ಮನೆಗೆ ಋಣ ತೀರಿಸಬೇಕಾದ್ದು ನನ್ನ ಕರ್ತವ್ಯ. ನನ್ನ ದೇಶದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ ಅಂದರೆ ನನ್ನ ದೇಶಕ್ಕೆ ಋಣ ತೀರಿಸಬೇಕಾದ್ದು ನನ್ನ ಕರ್ತವ್ಯ. ಹಾಗೆ ಭಾಷೆಯ ವಿಷಯ ಬಂದಾಗ ಕರ್ನಾಟಕಕ್ಕೆ ಬಂದಿರುವಂತಹ ಬೇರೆ ಬೇರೆ ಭಾಷೆಗಳನ್ನು ಆಡುವಂತಹ ಎಲ್ಲ ಭಾಷೆಗಳ ಜನಾಂಗವು ಕರ್ನಾಟಕದಲ್ಲಿ ಸುಂದರವಾದ ಬದುಕನ್ನು ಮಾಡ್ತಾ ಇದ್ದೀರಾ, ಸಮೃದ್ಧವಾದ ಜೀವನವನ್ನು ಕಟ್ಟಿಕೊಂಡಿದ್ದೀರಾ, ಎಲ್ಲ ವ್ಯಕ್ತಿಗಳಂತೆ ಸಮಾನವಾದ ಅಧಿಕಾರವನ್ನು, ಸವಲತ್ತುಗಳನ್ನ, ಹಕ್ಕುಗಳನ್ನ ಪಡೆದಿದ್ದೀರಾ ಅಂದರೆ ಆ ಭಾಷೆಯನ್ನು ಗೌರವಿಸಬೇಕಾದ್ದು ನಿಮ್ಮ ಕರ್ತವ್ಯ. ಅಂಥದ್ದೊಂದು ಭಾಷೆಯನ್ನು ನೀವು ಗೌರವಿಸದೆ ಹೋದರೆ ನೀವು ಇಲ್ಲಿ ಪಡೆದಿರುವ ಯಾವ ಸವಲತ್ತುಗಳನ್ನು ಕೂಡ ಕೊಡಲಿಕ್ಕೆ ನನ್ನ ಭಾಷೆಯ ಜನ ಸಿದ್ಧರಾಗಬಾರದು. ಇದು ನಮ್ಮ ಎಚ್ಚರಿಕೆಯ ಸಂದೇಶ. ನಿಮಗೆ ಕರ್ನಾಟಕ ಬೇಕು, ಕರ್ನಾಟಕದ ದುಡ್ಡು ಬೇಕು, ಕರ್ನಾಟಕದ ನೆಲ ಬೇಕು, ಕರ್ನಾಟಕದ ಎಸ್ಟೇಟ್ ಬೇಕು, ಕರ್ನಾಟಕದ ಸಂಪತ್ತೆಲ್ಲ ಬೇಕು, ಕರ್ನಾಟಕದ ಕನ್ನಡ ಬೇಡ ಎನ್ನುವುದಾದರೆ ನಿಮ್ಮನ್ನು ನಾವು ಕರ್ನಾಟಕದಲ್ಲಿ ಇಟ್ಟುಕೊಳ್ಳುವ ಯಾವ ಅಗತ್ಯವೂ ಇಲ್ಲ. ಪ್ರತಿಯೊಬ್ಬ ಭಾಷಿಕ ಜನಾಂಗದ ವ್ಯಕ್ತಿಗಳು ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮಾತೃಭಾಷೆಯನ್ನು ನಿಮ್ಮ ಮನೆಯಲ್ಲಿ ಸುಂದರವಾಗಿ ಮಾತಾಡಿ ನಮ್ಮ ಯಾವ ಅಭ್ಯಂತರವೂ ಇಲ್ಲ. ಆದರೆ ನೀವು ಈ ಸಮಾಜದ ಒಂದು ಅಂಗವೇ ಆಗಿರುವಂತಹ ಪ್ರಾದೇಶಿಕ ಭಾಷೆಯನ್ನು ಬಳಸುವಂತಹ ಸಂದರ್ಭದಲ್ಲಿ ಮತಾಯಿ ಧೋರಣೆಯನ್ನು ತೋರಿಸುವಾಗಿಲ್ಲ. ನಿಮ್ಮ ಮಾತೃಭಾಷೆಯನ್ನು ಬಿಟ್ಟು ಸಮಾಜದ ಒಳಗೆ ಬಂದಿದ ತಕ್ಷಣ ಆ ಪ್ರಾದೇಶಿಕ ಭಾಷೆಯಾದ ಕನ್ನಡಕ್ಕೆ ನೀವು ಗೌರವ ಕೊಡಲೇಬೇಕು. ಯಾಕೆಂದರೆ ನೀವು ತಿಂತಿರೋ ಅನ್ನ ಕನ್ನಡದ್ದು, ನೀವು ಉಸಿರಾಡ್ತಿರುವಂಥ ಗಾಳಿ ಕನ್ನಡದ್ದು, ನೀವು ಬದುಕ್ತಿರುವ ಭೂಮಿ ಕನ್ನಡದ್ದು, ನೀವು ನಿಂತಿರುವ ನೆಲ ಕನ್ನಡದ್ದು. ನನ್ನ ಕನ್ನಡವಿಲ್ಲದೆ ನೀವಿಲ್ಲ ಅಂದ ಮೇಲೆ ಕನ್ನಡದ ಎಲ್ಲವನ್ನ ಬಳಸಿಕೊಂಡು ನಿಮ್ಮ ಮರಾಠಿಯನ್ನು, ತೆಲುಗನ್ನು, ತಮಿಳನ್ನು, ಮಲಯಾಳಿಯನ್ನು ನಮ್ಮ ಮೇಲೆ ಹೇಳ್ತೀರಾ ಅನ್ನೋದಾದರೆ ನಿಮ್ಮನ್ನು ನಾವು ಕರ್ನಾಟಕದಲ್ಲಿ ಒಂದ ರಕ್ಷಣೆ ಇಟ್ಟುಕೊಳ್ಳುವುದು ಕನ್ನಡ ತಾಯಿಗೆ ನಾವು ಮಾಡಿದ ದ್ರೋಹವಾಗುತ್ತೆ. ಕನ್ನಡ ಕಟ್ಟುವ ಕೆಲಸ ಹೀಗಾಗಿ ನಾರಾಯಣಗೌಡ್ರೆ, ಮುತ್ತಪರ್ರಿಯವರ ಅನುಯಾಯಿಗಳಾದಂತಹ ಜಯ ಕರ್ನಾಟಕ ವೇದಿಕೆಯ ಸದಸ್ಯರೇ ಅಥವಾ ಏನು ಕರ್ನಾಟಕದ ಹೆಸರನ್ನು ಹೇಳಿಕೊಂಡು ಕಟ್ಟಿಕೊಂಡಿರುವಂಥ ಅನೇಕ ಸಂಘ ಸಂಸ್ಥೆಗಳ ಮುಖಂಡರೇ, ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ. ಇಂಥದ್ದೊಂದು ಕೆಲಸವನ್ನು ಮಾಡಿಸುವಂತಹ ಕಾರ್ಯ ನಿಮ್ಮಿಂದ ಆಗ್ತಾ ಇದ್ದೀವಿ. ಸರ್ಕಾರದ ಕಿವಿಯನ್ನು ಹಿಂಡಿ ಇಂಥದ್ದೊಂದು ಗುರುತರವಾದ ಕಾರ್ಯವನ್ನು, ಕರ್ತವ್ಯವನ್ನು ಮಾಡಿಸುವಂತಹ ಒಂದು ಹೋರಾಟವನ್ನು ಮಾಡಿ ಪ್ರತಿಯೊಬ್ಬ ಕನ್ನಡ ಪ್ರೇಮಿಯೂ ಆ ಹೋರಾಟಕ್ಕೆ ನಂಬುತ್ತೀವಿ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವದ ಹೆಸರಲ್ಲಿ ದುಡ್ಡು ಮಾಡಿಕೊಳ್ಳುವ ದಂಧೆಯನ್ನು ಬಿಟ್ಟು ಬಿಡಿ. ನಿಮ್ಮ ಈ ಕುಕೃತ್ಯದಿಂದ ಕನ್ನಡ ಕಣ್ಣೀರಾಗ್ತಾ ಇದ್ದಾರೆ. ನನ್ನ ಮಕ್ಕಳು ಭಾಷೆ ಹೆಸರಲ್ಲಿ ಭಿಕ್ಷೆ ಬಿಡ್ತಾ ಇದ್ದಾರೆ ಅಂತ ಕಣ್ಣೀರಾಗ್ತಾ ಇದ್ದಾಳೆ. ಅಂಥದ್ದೊಂದು ದೌರ್ಭಾಗ್ಯ ಬರೋದು ಬೇಡ. ಕನ್ನಡಿಗರು ಕೊಟ್ಟು ನುಡಿ ಇರಬೇಕು ಹೊರತು ಕಿತ್ತು ನುಡಿ ಈಗ ಆಗೋದು ಬೇಡ. ನಾವು ಕೊಡೋವಂಥ ಜನ ಆಗೋಣ, ಕಿತ್ಕೊಳ್ಳೋವಂಥ ಜನ ಆಗೋದು ಬೇಡ. ಬನ್ನಿ ಸ್ನೇಹಿತರೆ, ಹಾಗಾಗಿ ಆ
ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯ. ಎಸ್, ಅದು ಅವರ ಕರ್ತವ್ಯ ಕೂಡ ಹೌದು. ಯಾಕೆಂದರೆ ಇದೇ ಭಾಷೆಯನ್ನು ತಿಂದಿದ್ದೀರಾ, ಇದೇ ಭಾಷೆಯನ್ನು ದುಡಿದಿದ್ದೀರಾ, ಇದೇ ಭಾಷೆಯ ಪ್ರದೇಶದಲ್ಲಿ ಆಸ್ತಿ ಮಾಡಿದ್ದೀರಾ ಅಂದಮೇಲೆ ಆ ಭಾಷೆಯನ್ನು ಕಲ್ತಿಲ್ಲ ಅಂದರೆ ನೀವು ದ್ರೋಹಿಗಳೇ ಹೌದು. ಕನ್ನಡ ಭಾಷೆಯನ್ನು ಕಲಿಬೇಕಾದ್ರೆ ನಿಮ್ಮ ಕರ್ತವ್ಯ ಕೂಡ ಹೌದು. ನೋಡಿ, ಭಾಷೆ, ಪ್ರದೇಶ, ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಲ್ಲ, ಪ್ರಾದೇಶಿಕ ಭಾಷೆಯ ಕಲಿಕೆ. ಎಸ್ ಸ್ನೇಹಿತರೆ, ನೀವು ಹೇಳ್ಬೋದು ಅಲ್ಲ ರೀ, ನಮ್ಮ ಮಾತೃಭಾಷೆ ಮರಾಠಿ, ನಮ್ಮ ಮಾತೃಭಾಷೆ ತೆಲುಗು, ನಮ್ಮ ಮಾತೃಭಾಷೆ ಗುಜರಾತಿ, ನನ್ನ ಮಾತೃಭಾಷೆ ಬಿಹಾರಿ ಅಂತ. ಖಂಡಿತ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆಯನ್ನು ಮಾತನಾಡಲಿಕ್ಕೆ ನಮ್ಮ ಯಾವ ತೊಂದರೆಯೂ ಇಲ್ಲ. ನಿಮ್ಮ ಒಂದು ಭಾಷೆಯನ್ನು ಕಲಿಯಲಿಕ್ಕೆ ನಮ್ಮ ಯಾವ ತೊಂದರೆಯೂ ಇಲ್ಲ. ಆದರೆ ಪ್ರಾದೇಶಿಕ ಭಾಷೆಯನ್ನು ಕಲಿಯುವುದು ಕೂಡ ನಿಮ್ಮ ಬದ್ಧತೆ. ನಾನು ಹೇಳ್ತಿರೋದಿಷ್ಟೇ. ಮಾತೃಭಾಷೆಯನ್ನು ಬಿಟ್ಟು ಪ್ರಾದೇಶಿಕ ಭಾಷೆಯನ್ನು ಅನುಸರಿಸಿ ಅಂತ ಹೇಳ್ತಿಲ್ಲ. ಮಾತೃಭಾಷೆಯನ್ನು ಮನೇಲಿ ಇಟ್ಕೊಳ್ಳಿ, ಪ್ರಾದೇಶಿಕ ಭಾಷೆಯನ್ನು ಪ್ರದೇಶದಲ್ಲಿ ಮಾತನಾಡಿ. ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ. ಪ್ರಾದೇಶಿಕ ಭಾಷೆಯನ್ನು ಕಲಿಸುವುದು ಮತ್ತು ಕಲಿಕೆ ಮಾಡುವುದು ಆಯಾ ಬೇರೆ ಬೇರೆ ಮಾತೃಭಾಷೆಗಳನ್ನು ಹೊಂದಿರುವಂತಹ ಜನರ ಮೇಲೆ ನಾವು ಹೇರಿರುವಂತಹ ಒಂದು ಕಾನೂನು ಅಂತ ಅನ್ನಬೇಕಾದ ಅಗತ್ಯ ಇಲ್ಲ. ಆಯಾ ಪ್ರಾದೇಶಿಕ ಭಾಷೆಯನ್ನು ಕಲಿಯುವುದು ಬದ್ಧತೆ. ಅದಕ್ಕೆ ತಕ್ಕಂತೆ ನಾವು ಇನ್ನೂ ಒಂದು ವಿಶೇಷವಾದಂಥ ಅವಕಾಶ ಕೊಡ್ತಾ ಇದ್ದೀವಿ. ಏನು? ನಿಮ್ಮ ಮಾತೃಭಾಷೆಗಳನ್ನ ನಿಮ್ಮ ಮನೆಯಲ್ಲಿ ಕಲಿಸಿ, ನಿಮ್ಮ ಮಕ್ಕಳಿಗೆ ಕಲಿಸಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಮಾತೃಭಾಷೆಯನ್ನು ಕಲಿಸಿ. ಶಿಕ್ಷಣದಲ್ಲಿ ನಾವು ಕನ್ನಡವನ್ನು ಕಲಿಸ್ತೇವೆ, ಆ ಮಗು ಎರಡು ಭಾಷೆಯನ್ನು ಪರಿಣಿತಿಯನ್ನು ಪಡೆಯುತ್ತೆ. ಎರಡು ಭಾಷೆಯನ್ನು ಕಲಿತಂಥ ಆ ಮಗು ಮಹಾರಾಷ್ಟ್ರದ ಮರಾಠಿಯನ್ನು ಮಾತಾಡುತ್ತೆ, ಕರ್ನಾಟಕದ ಕನ್ನಡವನ್ನು ಪ್ರೀತಿಸುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ನೋಡಿ, ಪ್ರಾದೇಶಿಕ ಭಾಷೆ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದದ್ದಲ್ಲ. ಕೆಲವರು ಹೇಳ್ತಾರೆ, ಕನ್ನಡ ಕಲಿತು ಕಲಿಬೇಡ, ಕನ್ನಡ ಕಲಿತ್ಬಿಟ್ರೆ ನಮ್ಮ ತೆಲುಗು ಮರ್ತು ಬಿಡ್ತೀಯಾ, ಕನ್ನಡ ಕಲಿತ್ಬಿಟ್ರೆ ಮಲಯಾಳಿ ಮರ್ತು ಬಿಡ್ತೀಯಾ, ಕನ್ನಡ ಕಲಿತ್ರೆ ನಮ್ಮ ಮರಾಠಿ ಮರ್ತು ಬಿಡ್ತೀಯಾ. ಇಲ್ಲ, ನಿಮ್ಮ ಮನೆ ಭಾಷೆಯನ್ನು, ನಿಮ್ಮ ಮಾತೃಭಾಷೆಯನ್ನು ಇಟ್ಕೊಳ್ಳಿ. ನಮ್ಮ ಸಮಾಜದ ಭಾಷೆ ಕನ್ನಡ, ಕನ್ನಡವನ್ನು ಕಲಿಸುವಂಥ ಬದ್ಧತೆಯನ್ನು ಇಟ್ಕೊಳ್ಳಿ. ಅರ್ಥ ಆಯ್ತಾ? ಹಾಗಾಗಿ ನಾವು ಖಂಡಿತ ಮಾತೃಭಾಷೆಯ ವಿರೋಧಿಗಳಲ್ಲ, ಆದರೆ ಪ್ರಾದೇಶಿಕ ಭಾಷೆಯನ್ನು ಬಿಟ್ಟುಕೊಡುವ ನಿಮ್ಮಂತಹ ದೌರ್ಭಾಗ್ಯಗಳ ವಿರುದ್ಧವಾಗಿ ನಿಲ್ತೀವಿ ನಾವು ಅಷ್ಟೇ. ಅರ್ಥ ಆಯ್ತಲ್ಲ? ಅವೆರಡು ಪೂರಕವಾದಾಗಲೇ. ನೋಡಿ, ಒಂದು ಕಡೆ ಮನೆ ಭಾಷೆ, ಒಂದು ಕಡೆ ಮೇಷ್ಟ್ರ ಭಾಷೆ, ಒಂದು ಕಡೆ ಅಮ್ಮನ ಭಾಷೆ, ಒಂದು ಕಡೆ ಶಿಕ್ಷಕರ ಭಾಷೆ, ಒಂದು ಕಡೆ ತಾಯಿ ಭಾಷೆ, ಮತ್ತೊಂದು ಕಡೆ ನನ್ನ ಸಾಕ್ತಾ ಇರುವಂತಹ ಇನ್ನೂ ಒಂದು ತಾಯಿ ಭಾಷೆ. ಎರಡೂ ಭಾಷೆಯನ್ನು ಕಲಿಯುವುದು ಮಗುವಿಗೆ ಜ್ಞಾನದ ಸಂಕೇತವೇ ಹೊರತು ಸಮಸ್ಯೆ ಅಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಎರಡನ್ನೂ ಕಲಿಯುವುದರಿಂದ ಅವೆರಡೂ ಪೂರಕವಾದಾಗಲೇ, ಅಂದರೆ ಅವೆರಡೂ ಕಲಿಕೆಗೆ ಉತ್ತಮವಾದಂತಹ ವೇದಿಕೆ ಸಿಕ್ಕಾಗಲೇ ವಿದ್ಯಾರ್ಥಿಗಳು ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಅವೆರಡೂ ಭಾಷೆಯನ್ನು ಕಲಿತ್ರೆ ಆ ಮಕ್ಕಳಿಗೆ ಅರ್ಥ ಆಗುತ್ತೆ, ನಾನು ಎಲ್ಲಿ ಏನು ಮಾತಾಡಬೇಕು, ನನ್ನ ಮನೆಯಲ್ಲಿ ಏನು ಮಾತಾಡಬೇಕು, ಮತ್ತು ನನ್ನ ಸಮಾಜದಲ್ಲಿ ಏನು ಮಾತಾಡಬೇಕು. ಸಮಾಜಕ್ಕೆ ಬಂದಿದ ತಕ್ಷಣ ಕನ್ನಡಿಗನಾಗುವ, ಮನೆಗೆ ಹೋಗಿದ ತಕ್ಷಣ ನನ್ನ ಮಾತೃಭಾಷೆಯ ವ್ಯಕ್ತಿ ಆಗುವ ಒಂದು ಬದ್ಧತೆಯನ್ನು ಮತ್ತು ಒಂದು ವೈಚಾರಿಕತೆಯನ್ನು ಆ ಮಗು ಇಟ್ಟುಕೊಂಡು ಮನೆಯಲ್ಲಿ ಮಾತೃಭಾಷೆಯನ್ನು ಮಾತಾಡುತ್ತೆ, ಆಚೆಗಡೆ ಬಂದಾಗ ಸಮಾಜದ ಪ್ರಾದೇಶಿಕ ಭಾಷೆಯನ್ನು ಮಾತಾಡುತ್ತೆ. ಆಗ ಸಮಾಜದಲ್ಲೂ ಗೌರವ ಸಿಗುತ್ತೆ, ಮನೆಯಲ್ಲೂ ಪ್ರೀತಿ ಸಿಗುತ್ತೆ. ಹೀಗೆ ಎರಡೂ ಭಾಷೆಗಳನ್ನು ಕಲೀರಿ, ಮಾತೃಭಾಷೆಯನ್ನು ಕಲೀರಿ, ಹಾಗೆ ಪ್ರಾದೇಶಿಕ ಭಾಷೆಯನ್ನು ಕಲೀರಿ. ನಾನು ಅನ್ಯ ಭಾಷೆಗಳಿಗೆ ಹೇಳ್ತಾ ಇದ್ದೀನಿ, ಕನ್ನಡ ಭಾಷೆಯನ್ನೇ ಮಾತನಾಡುವಂಥ ಮಾತೃಭಾಷೆ ಹೊಂದಿರೋರಿಗೆ ಪ್ರಾಬ್ಲಮ್ಮೇ ಇಲ್ಲ. ಕನ್ನಡ ಭಾಷೆಯನ್ನು ಮನೆಯಲ್ಲೂ ಮಾತಾಡಿ, ಕನ್ನಡ ಭಾಷೆಯನ್ನು ಸಮಾಜದಲ್ಲೂ ಮಾತಾಡಿ. ಹೀಗಾದಾಗ ಭಾಷೆಗಳ ನಡುವಿನ ವೈರುಧ್ಯ ದೂರವಾಗುತ್ತೆ ಅನ್ನೋದು ಹಾಮನಾಯಕರ ವಾದ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಬೈ.